ಇವತ್ತೊಂದು ನಮಗಿಷ್ಟ ಆಯಿತು. ಆ ಬದುಕಲಿ ಬಿಡಿಗೆ ನಿಮಗೆ ನಿಮ್ಮ ತಿಳುವಳಿಕೆ ಮಟ್ಟಕ್ಕೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಈಗ ಅದು ಮನುಷ್ಯ ಮಧ್ಯೆ ಇರೋ ಮೇಲು ಕೀಳು ಅದೆಲ್ಲ ಬಿಡಿ, ಎಲ್ಲರೂ ಬದುಕಿ ಎಲ್ಲರೂ ಹಂಗೆ ಅನಿಸ್ಬೋದು. ಬಟ್ ನೀವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿದರೆ ಬೇರೆ ಜೀವಿಗಳಿಗೂ ಒಂದು ಅವಕಾಶ ಕೊಡಿ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡಿದ್ರೆ ಬೇರೆ ಜೀವಿಗಳಿಗೂ ನಿಮಗೂ ಜಾಸ್ತಿ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಒಂದು ಲಯನ್ಸ್ ಕ್ಲಬ್ ಇಷ್ಟು ಸೀರಿಯಸ್ ಆಗಿ ಬದುಕಿ ಸಹೋದರಿ ಅವರಿಗೆ ನಮ್ಮ ಸಂಸ್ಥೆ ಹಾಗೂ ಈ ಪ್ರಾಂತೀಯ ಸಮ್ಮೇಳನದ ವತಿಯಿಂದ ಈ ದಿನ ನಾನು ಪ್ರಾಂತೀಯ ಅಧ್ಯಕ್ಷನಾಗಲು ನನಗೆ ಆಯ್ಕೆ ಮಾಡಿದಂತಹ ಮಾನ್ಯ ಗವರ್ನರ್ ಶ್ರೀ ಲಯನ್ ರಾಜಶೇಖರ್ ಅವರನ್ನ ನಾನು ತುಂಬ ಅಭಿನಂದಿಸ್ತೇನೆ, ಆರಾಧಿಸ್ತೇನೆ. ಹಿಂದೆ ಕೂಡ ನಾನು ನಮ್ಮ ಲಯನ್ ಕೃಷ್ಣೇಗೌಡರು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು 1 ವರ್ಷಗಳ ಕಾಲ. ನಂತರ ಕಳೆದ ಸಾಲಿನಲ್ಲಿ ನಾನು ಝೋನ್ ಚೇರ್ಮನ್ ಕೂಡ ಆಗಿದ್ದೆ. ಈ ಸಾಲಿನಲ್ಲಿ ರೀಜನ್ ಚೇರ್ಮನ್ ಆಗಿದ್ದೀನಿ. ಬಹುಶಃ ಮುಂದಿನ ಸಾಲಿಗೆ ಬದುಕಲು ಬಿಡಿ ಅಂತ ಇವತ್ತೊಂದು ನಮಗಿಷ್ಟ ಆಯಿತು. ಆ ಬದುಕಲಿ ಬಿಡಿಗೆ ನಿಮಗೆ ನಿಮ್ಮ ತಿಳುವಳಿಕೆ ಮಟ್ಟಕ್ಕೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಈಗ ಅದು ಮನುಷ್ಯ ಮಧ್ಯೆ ಇರೋ ಮೇಲು ಕೀಳು ಅದೆಲ್ಲ ಬಿಡಿ, ಎಲ್ಲರೂ ಬದುಕಿ ಎಲ್ಲರೂ ಹಂಗೆ ಅನಿಸ್ಬೋದು. ಬಟ್ ನೀವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿದರೆ ಬೇರೆ ಜೀವಿಗಳಿಗೂ ಒಂದು ಅವಕಾಶ ಕೊಡಿ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡಿದರೆ
ಬೇರೆ ಜೀವಿಗಳಿಗೂ ನಿಮಗೂ ಜಾಸ್ತಿ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಒಂದು ಲಯನ್ಸ್ ಕ್ಲಬ್ ಇಷ್ಟು ಸೀರಿಯಸ್ ಆಗಿ ಬದುಕಲು ಬಿಡಿ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಚರ್ಚೆ ನಡೀತಾ ಇರೋದು, ಅದ್ರ ಬಗ್ಗೆ ಮಾತುಕತೆ ನಡೀತಾ ಇರೋದು ಸಂತೋಷ ಆಯಿತು. ಹಾಗಾಗಿ ನಾವು ಇದರಲ್ಲಿ ಭಾಗವಹಿಸಿದ್ವಿ. ಥ್ಯಾಂಕ್ ಯು. ಅದೇ ಈ ದಿನ ಪ್ರಾಂತೀಯ ಸಮ್ಮೇಳನ 7 ನಡೆದಿದೆ. ಅದಕ್ಕೆ ಮುಖ್ಯವಾಗಿ ನಾನು ಬದುಕಲಿ ಬಿಡಿ ಅನ್ನೋ ಘೋಷವಾಕ್ಯ ತಗೊಂಡಿದ್ದೆ. ಇದಕ್ಕೆ ಪೂರಕವಾಗಿ ಕೃಪಾಕರ್ ಸೇನಾನಿಯವರು ಮಾತಾಡಿದ್ದಾರೆ. ಆದರೆ ಏನು ಈ ಸಂದರ್ಭದಲ್ಲಿ ಬರೀ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಜೀವ ಇದೆ, ಅವಕ್ಕೂ ಕೂಡ ನಾವು ಜಾಸ್ತಿ ಬೆಲೆ ಕೊಡಬೇಕು, ಅವ್ರ ಜೊತೆ ಸಹ ಬಾಳ್ವೆ ಮಾಡಬೇಕು ಅನ್ನೋದೇ ಈ ದಿನದ ವೇದವಾಕ್ಯ ಆಗಿತ್ತು, ಘೋಷವಾಕ್ಯ ಕೂಡ. ಆದ್ದರಿಂದ ಅದ್ರ ಬಗ್ಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡು, ನಾನು ಒಬ್ಬ ನಿವೃತ್ತ ಅರಣ್ಯಾಧಿಕಾರಿಯಾಗಿ ಇದೊಂದು ಸಮಾಜ ಸಾಂತು ಘೋಷವಾಕ್ಯ, ಅದನ್ನೇ ಪರಿಗಣಿಸಿ ಈ ದಿನ ಕಾರ್ಯಕ್ರಮ ಮಾಡಿದ್ದೀವಿ. ಜೊತೆಗೆ ಸೇವಾ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ವಿ. ಸಾಕಷ್ಟು ಹೊಲಿಗೆ ಯಂತ್ರಗಳು, ಧನ ಸಹಾಯ ಇದೆಲ್ಲ ಇವತ್ತು ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಈ ದಿನ ಜಿಲ್ಲೆ 317 ಜಿನ ಪ್ರಾಂತೀಯ ಸಮ್ಮೇಳನ ಲಯನ್ ಕಾಂತರಾಜು, ನಿವೃತ್ತ ಕನ್ಸರ್ವೇಟರ್ ಆಫ್ ಫಾರೆಸ್ಟ್, ಇವರು ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ನಡೀತಾ ಇದೆ. ಈ ಸಮ್ಮೇಳನದಲ್ಲಿ ಹಲವಾರು ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಬದುಕಲು ಬಿಡಿ ಅಂದರೆ ನೀವು ಸಹ ಬದುಕಿ, ಜೊತೆಗೆ ಬೇರೆಯವರು ಪ್ರಾಣಿಗಳಾಗ್ಬೋದು, ಸಹಚರರನ್ನು ನೀವು ಬದುಕಿಸಿ ಅಂಥೇಳಿ ಈ ಒಂದು ಟೀಮ್ ಇದು, ಈ ಒಂದು ಪ್ರಾದೇಶಿಕ ಸಮ್ಮೇಳನದ್ದು. ಈ ಒಂದು ಸಮ್ಮೇಳನದಲ್ಲಿ ಥೀಮ್ ಸ್ವೀಕರಾಗಿ ಡಾಕ್ಟರ್ ಕೃಪಾಕರ ಸೇನಾನಿ ಇವರು ಇಂದು ಭಾಳ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಹಾಗೆ ಅತ್ಯಂತ ಯಶಸ್ವಿಯಾಗಿ ಈ ಜಿಲ್ಲೆಯ ಒಂದು ಸಮ್ಮೇಳನ, ಇದು 2ನೇ ಸಮ್ಮೇಳನ, ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಸಾಕಷ್ಟು ಲಯನ್ ಸದಸ್ಯರು ಈ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ. ಹಾಗೂ ಅತಿಥಿಗಳು ಸಹ ಒಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಜಿಲ್ಲೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ.